ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಸ್ಟೂಡೆಂಟ್ಸು, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ವೆಕ್ಟರ್ ಆಲ್ಜಿಬ್ರಾ ಮತ್ತು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದನ್ನು ಮಾಡಿ ನಿಮ್ಗೆ 2, 3, 4, 5, 6 ನಾನು ಎಂಡ್ ಮಾಡ್ತಾ ಇದ್ದೇನೆ. ನಾನು ಬಿಟ್ಟಿರೋ ಚಾಪ್ಟರ್ ಯಾವುದೆಲ್ಲ ಕೇಳಿದರೆ 3D, ಪ್ರೊಬ್ಯಾಬಿಲಿಟಿ ಆ್ಯಂಡ್ LPP. ಓಕೆ, ಸೊ ಯಾಕೆ ನಾನು ಬಿಟ್ಟಿದ್ದೇನೆ ಕೇಳಿದರೆ ನಾನು ಆಲ್ರೆಡಿ ಹೇಳಿದ್ದೇನೆ, ನೀವು ಮೋರ್ ದ್ಯಾನ್ ಅಂದರೆ ಇಲ್ಲಿ ಹಾರ್ಡ್ ವರ್ಕ್ಗಿಂತ ಜಾಸ್ತಿ ಸ್ಮಾರ್ಟ್ ವರ್ಕ್ ತುಂಬ ವರ್ಕ್ ಆಗುತ್ತೆ. ಸೊ ಅದನ್ನು ನಾನು ಆಲ್ರೆಡಿ ಮಾಡಿದ್ದೇನೆ. ಸೊ ನನ್ನ ಇದರ ಪ್ರಕಾರ ಯಾವುದು ಮೊದಲು ನಾನು ಹೇಳಿದ ಪ್ರಕಾರ ಯಾವ ಚಾಪ್ಟರ್ ನೀವು ಓದಬೇಕು ಅಂತ ನಾನು ಮೊದಲೇ ಹೇಳಿದ್ದೀನಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಮೆಟ್ರೈಸಸ್, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, ಇಂಟಿಗ್ರಲ್ಸ್, ಡಿಫರೆನ್ಷಿಯಲ್ ಇಕ್ವೇಷನ್, ವೆಕ್ಟರ್ ಆಲ್ಜಿಬ್ರಾ. ಇದು 8 ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಓದ್ಕೊಂಡ್ರೆ ಔಟ್ ಆಫ್ 80 ನೀವು 70+ ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಮತ್ತು ನೀವು ಸುಮ್ಮನೆ ತೊಗೊಂಡೋಗಿ ಸರ್ ಪ್ರೊಬ್ಯಾಬಿಲಿಟಿ ಅದು ಇದು ಅಂದ್ಕೊಂಡು ಸುಮ್ಮನೆ ಕನ್ಫ್ಯೂಸ್ ಆಗಬೇಡಿ. ಇವಾಗಲೇ ಹೇಳ್ತಾ ಇದ್ದೆ, ನಾನು ಆಲ್ರೆಡಿ ಇದನ್ನು ಅನಲೈಸ್ ಮಾಡಿ ಕೂಡ ಹೇಳಿದ್ದೇನೆ ಯಾಕೆ ಅಂತ. ಇದ್ರ ಜೊತೆ ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಯಾಕಂತ ಕೇಳಿದರೆ ನಿಮಗೆ 3 ಮತ್ತು 5 ಮಾರ್ಕ್ಸಲ್ಲಿ ಇನ್ ಕೇಸ್ ಬ್ಯಾಕಪ್ಪಿಗೆ ಇರಲಿ ಅಂತ ನಾನು ತೊಗೊಂಡಿದ್ದೆ ಅಷ್ಟೇ. ಓಕೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸನ್ನು. ಪ್ರೊಬ್ಯಾಬಿಲಿಟಿ ಬಗ್ಗೆ ಹೆಚ್ಚು ಟೆನ್ಷನ್ ತೊಗೊಳ್ಬೇಡಿ. ನಾನು ಆಲ್ರೆಡಿ ಹೇಳಿದ್ದೇನೆ, ಪ್ರೊಬ್ಯಾಬಿಲಿಟಿಯಲ್ಲಿ MCQ ಮಾತ್ರ ಮಾಡಿ. ಸುಮ್ಮನೆ ಅದು ಏನು ಹೇಳ್ತಾರೆ, ತುಂಬ ಕನ್ಫ್ಯೂಸಿಂಗ್ ಚಾಪ್ಟರ್. 3 ಡೈಮೆನ್ಷನಲ್ ಜಾಮೆಟ್ರಿ ನಿಮ್ಗೆ ಬೇಕು ಅಂದರೆ ಮಾಡಿ ಅಷ್ಟೇ ಆಯಿತಾ. ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ, 3, 4, 5, 6. ಇನ್ನು 1 ಮಾರ್ಕ್ಸ್ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಮಾಡ್ತೇನೆ. ಎಲ್ಲ ಡಿಸ್ಟ್ರಿಕ್ಟ್ನ ಎಲ್ಲದನ್ನು ನಾನು ಮಾಡ್ತೇನೆ. ಓಕೆ, ಸೊ ಓಕೆ ಸ್ಟೂಡೆಂಟ್ಸ್, ನಾನು ಯಾಕೆ ಅಂತ ಆಲ್ರೆಡಿ ಹೇಳಿದ್ದೇನೆ. ನೋಡಿ ಸ್ಟೂಡೆಂಟ್ಸ್, ಎಲ್ಲರ ಮೈಂಡಲ್ಲಿ ಇರೋದು ಸರ್ ನಾನು ಇಂಟಿಗ್ರಲ್ಸ್ ಮಾಡೋದಿಲ್ಲ, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಮಾಡೋದಿಲ್ಲ, ಡಿಫ್ರೆನ್ಸಿಯೇಷನ್ ಮಾಡೋದಿಲ್ಲ. ಇಲ್ಲಿ ಕೇಳಿ, ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಸ್ಟೂಡೆಂಟ್ಸು. ನಿಮ್ಮ ಫ್ಯೂಚರ್ಗೆ KCETಯಲ್ಲಿ ಇದೇ ಇಷ್ಟು ಚಾಪ್ಟ್ರಿಂದ ಅಂದರೆ ಡಿಫ್ರೆನ್ಸಿಯೇಷನ್ ರಿಲೇಟೆಡ್, ಕಂಟಿನ್ಯೂಟಿ, ಡಿಫರೆನ್ಷಿಯಾಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಇಂಟಿಗ್ರಲ್ಸ್, ಡಿಫರೆನ್ಷಿಯಲ್ ಇಕ್ವೇಷನ್, ಇವು 4 ಚಾಪ್ಟ್ರಿಂದ ಅರೌಂಡ್ 17+ ಕ್ವಶನ್ಸ್ಗಳು ಬರುತ್ತೆ. 17+ ಕ್ವಶನ್ಸ್ ಅಂದರೆ CETಯಲ್ಲಿ ನಿಮ್ಮ ಲೈಫನ್ನು ಡಿಸೈಡ್ ಮಾಡುವಂಥದ್ದು. ಯಾಕಂದರೆ ನೀವು ಉಳಿದಿರೋದು ಬರೀ 40, 17 ಅಂದರೆ 18 ಮಾರ್ಕ್ಸ್ ಬಂದಿದೆ. 40 ಮಾರ್ಕ್ಸಲ್ಲಿ ಏನು ಬರಲಿಕ್ಕಾಗುತ್ತೆ? ಉಳಿದಿರೋ 40 ಮಾರ್ಕ್ಸಲ್ಲಿ ನಿಮಗೆ 25-30 ತೆಗೆಯೋದು ಕಷ್ಟ. ಓಕೆ, ಸೊ ಯು ಆರ್ ಹಾರ್ಡ್ಲಿ ಲೆಫ್ಟ್ ವಿತ್ 40 ಕ್ವಶನ್ಸು. CET ಅಷ್ಟು ಈಸಿ ಇರೋದಿಲ್ಲ. ನಾವು ಅಂದ್ಕೊಂಡಾಗೆ ನಾಲ್ಕು ಚಾಯ್ಸ್ ಇರುತ್ತೆ, ನಾನು ಮಾಡ್ಕೊಂಡು ಬರ್ತೇನೆ, ಇಲ್ಲ. ಸೊ ಅದಕ್ಕೋಸ್ಕರ ತುಂಬ ಮೆಜಾರಿಟಿ ರೋಲನ್ನು ಪ್ಲೇ ಮಾಡುತ್ತೆ. ಅದಕ್ಕೋಸ್ಕರ ನಾನು ಇವು 4 ಚಾಪ್ಟರ್ನ ತೊಗೊಂಡಿದ್ದೇನೆ. ಈವನ್ ಇಂಜಿನಿಯರಿಂಗಲ್ಲೂ ಕೂಡ ಇದು ನಿಮ್ಗೆ ಬರುತ್ತೆ. ಸೊ ಇವಾಗ ನೀವು ಹೇಗೋ ಸ್ಕಿಪ್ ಮಾಡ್ತೀರಾ, ಬಟ್ ಮುಂದೆನೂ ಕಷ್ಟ ಆಗುತ್ತೆ. ದಟ್ ಟು ಫಾರ್ CET. ಒಳ್ಳೆ ಕಾಲೇಜ್ ಬೇಕಂದ್ರೆ ನೀವು ಇದನ್ನು ಮಾಡಲೇಬೇಕಾಗುತ್ತೆ, ಯಾಕಂದರೆ 18 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಚಾಪ್ಟರ್ನ ತೊಗೊಂಡಿದ್ದೇನೆ. ಆಲ್ರೆಡಿ ಹೇಳಿದೆ ನಿಮಗೆ 2 ಮಾರ್ಕ್ಸ್ ನೋಡಿ ಟೋಟಲ್ ಎಷ್ಟು ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. 2 ಮಾರ್ಕ್ಸಿಂದ 6 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಅದಕ್ಕೆ ನಾನು ಆಲ್ರೆಡಿ ಇಲ್ಲಿ ಹೇಳಿದ್ದೇನೆ. ಇಲ್ಲಿ ನೋಡಿ, ಡಿಟರ್ಮಿನೆಂಟ್ಸ್ ನಾನು ಹೇಳಿರೋ ಚಾಪ್ಟ್ರಲ್ಲಿ ಡಿಟರ್ಮಿನೆಂಟ್ಸು, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸು, ಇಂಟಿಗ್ರಲ್ಸು, ಡಿಫರೆನ್ಷಿಯಲ್ ಇಕ್ವೇಷನ್, ಇದೇ ಇಷ್ಟು ಚಾಪ್ಟರಿಂದ 5 ಕ್ವಶನ್ಸ್ಗಳು ಪಕ್ಕ ಫಿಕ್ಸ್ ಆಗಿ ಬರ್ತಾಯಿದೆ. 1, 2, 3, 4, 5 ಆಯಿತಾ. ಅದಾದಮೇಲೆ ವೆಕ್ಟರ್ ಆಲ್ಜಿಬ್ರನು ಬಂದೇ ಬರುತ್ತೆ ಪಕ್ಕ. ಓಕೆ, ಗ್ಯಾರಂಟಿ ಬರುತ್ತೆ ವೆಕ್ಟರ್ ಆಲ್ಜಿಬ್ರಾ ಸ್ಟೂಡೆಂಟ್ಸ್. ಸೊ 6 ಇದನ್ನು ನೀವು ಕ್ವಶನ್ಸನ್ನು ಆರಾಮ್ಸೆ ಮಾಡ್ಬೋದು. ಪ್ಲಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನಿಮಗೆ ಬ್ಯಾಕಪ್ಪಿಗೂ ಇದೆ ಆಯಿತಾ. ನಾನು ಹೇಳಿರೋ 8 ಚಾಪ್ಟರ್ಸಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನಿಮಗೆ ಬ್ಯಾಕಪ್ಪಿಗಿದೆ, ಮೆಟ್ರೈಸಸ್ ಇದೆ ನಿಮಗೆ ಬ್ಯಾಕಪ್ಪಿಗೆ. ಸೊ ಇಲ್ಲಿ ವೆಕ್ಟರ್ ಆಲ್ಜಿಬ್ರಾ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಮೆಟ್ರೈಸಸ್ ಅಂದರೆ ಮ್ಯಾಟ್ರಿಕ್ಸ್. ಇದಿಷ್ಟೊಳಗೆ ಒಂದು ಗ್ಯಾರಂಟಿ ಬಂದೇ ಬರುತ್ತೆ. ಅವ್ರು ಮಾಡಲ್ ಕ್ವಶನ್ ಪೇಪರ್ 1 ಫಾಲೋ ಮಾಡಿದೆ ನೋಡಿ. 1, 2, 3, 4, 5, 6, 7 ಕ್ವಶನ್ ಅಟೆಂಡ್ ಮಾಡ್ಬೋದು. ಇಲ್ಲ, ಮಾಡೋ ಕ್ವಶನ್ ಪೇಪರ್ 2 ಅಟೆಂಡ್ ಫಾಲೋ ಮಾಡಿದ್ರೆ 1, 2, 3, 4, 5, 6 ಎಕ್ಸಾಕ್ಟ್ 6. ಮಾಡೋ ಕ್ವಶನ್ ಪೇಪರ್ 3 ಫಾಲೋ ಮಾಡಿದರೆ 1, 2, 3, 4, 5, 6, 7 ಅಂದರೆ ಎನಿಹೋ ನೀವು 6 ಕ್ವಶನ್ಸ್ ಅಂತೂ ಪಕ್ಕ ಅಟೆಂಡ್ ಮಾಡ್ಬೋದು. ಈ 8 ಚಾಪ್ಟರ್ಸನ್ನು ಪರ್ಫೆಕ್ಟಾಗಿ ಓದಿದರೆ. ಪ್ರೊಬ್ಯಾಬಿಲಿಟಿ ಬೇಡ. ಪ್ರೊಬ್ಯಾಬಿಲಿಟಿಯಲ್ಲಿ ನೀವು ಮಾಡೋದಾದರೂ ಯಾವುದನ್ನು ಮಾಡಿ ಗೊತ್ತುಂಟ, 1 6 ರೆಡ್, 5 ಗ್ರೀನು, ಬಾಲ್ಸ್ ಆರ್ ಪಿಕ್ಡ್ ಫ್ರಮ್ ದ ಬ್ಯಾಕ್ಸ್, ಅದನ್ನು ಕೇಳ್ಬೋದು. 2ನೇದಾಗಿ ಡೈ ಈಸ್ ಥ್ರೋನ್, ಅದನ್ನು ಕೇಳ್ಬೋದು. ಅದು ಬಿಟ್ಟರೆ ಅ ಕಾಯಿನ್ ಈಸ್ ಟಾಸ್ಡ್, 3ನೇದು. 4ನೇದು ಕಾರ್ಡ್ ಈಸ್ ಪಿಕ್ಡ್ ಫ್ರಮ್ ಡೆಕ್ ಆಫ್ ಅ ಕಾರ್ಡ್. ಅದರಿಂದ ಇದು 4ರಲ್ಲಿ ಕೇಳೋ ಚಾನ್ಸಸ್ ತುಂಬ ಇದೆ. ಓಕೆ, ಸೊ ಅದನ್ನು ಕೇಳ್ತಾರೆ. ನೀವು ಮಾಡಲೇಬೇಕು ಅಂತಿದ್ರೆ. ನಾನು ಇದನ್ನು ಮಾಡೋದಿಲ್ಲ. 2 ಮಾರ್ಕ್ಸಲ್ಲೂ ನಾನು ಸಜೆಸ್ಟ್ ಮಾಡೋದಿಲ್ಲ, 3 ಮಾರ್ಕ್ಸಲ್ಲೂ ನಾನು ಸಜೆಸ್ಟ್ ಮಾಡಲಿಲ್ಲ ಆಯಿತಾ. ಆಯಿತು, 2 ಮಾರ್ಕ್ಸಲ್ಲೆಲ್ಲ ಅಟೆಂಡ್ ಮಾಡ್ಬೋದಲ್ಲ. 3 ಮಾರ್ಕ್ಸ್ ಇದು ನೋಡಿ, ನೀವು ಅಟೆಂಡ್ ಮಾಡಬೇಕಾಗಿರೋ ಕ್ವಶನ್ಸು ಟೋಟಲ್ 6 ಕ್ವಶನ್ಸ್ 3 ಮಾರ್ಕ್ಸ್ ಇದು. ಫೈನ್, 6 ಕ್ವಶನ್ಸ್ ಅಂತ ಹೇಳಿದರೆ ನಾನು ಹೇಳಿದ್ದೇನೆ, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ 1, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ 1, ಇಂಟಿಗ್ರಲ್ಸ್ 1, 3, ವೆಕ್ಟರ್ ಆಲ್ಜಿಬ್ರಾ 1, 4 ಆಯಿತು ಸ್ಟೂಡೆಂಟ್ಸ್ ಆಯಿತಾ. ಇದರಲ್ಲಿ ನಿಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೇನೆ. ನಿಮ್ಗೆ ಇನ್ ಕೇಸ್ ತುಂಬ ಡೌಟ್ ಆಗುತ್ತೆ ಅಂತಿದ್ರೆ 5 ಕ್ವಶನ್ಸ್. ಪ್ರೊಬ್ಯಾಬಿಲಿಟಿ ಬೇಡ. ಇನ್ನು 6th ಕ್ವಶನ್ ಯಾವ್ದು ಮಾಡೋದು ಸರ್ ಅಂತ ಕೇಳಿದರೆ, ಇಲ್ಲೂ ನೋಡಿ ಸ್ಟೂಡೆಂಟ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಮೆಟ್ರೈಸಸ್ಸಿಂದ ಪಕ್ಕ ಒಂದು ಕೇಳ್ತಾರೆ. ಯಾಕಂದರೆ ಮಾಡಲ್ 1 ಕೇಳಿದ್ರೆ, ಮಾಡಲ್ 2 ಕೇಳಿದ್ರೆ, ಮಾಡಲ್ 3 ಒಂದು ಕೇಳಲಿಲ್ಲ ಅಷ್ಟೇ, ಬಟ್ ಕೇಳ್ತಾರೆ. 6 ಕ್ವಶನ್ಸ್ ನೀವು ಆರಾಮ್ಸೆ ಅಟೆಂಡ್ ಮಾಡ್ಬೋದು, ಏನೂ ಇದಿಲ್ಲ
ಆಯಿತಾ. ಮತ್ತು ಇಲ್ಲೊಂದು ಏನಾಗಿದೆ, ವೆಕ್ಟರ್ ಆಲ್ಜಿಬ್ರಾದಲ್ಲಿ 2 ಕೇಳಿದ್ದಾರೆ. ಅದಕ್ಕೆ ಎಲ್ಲಿ ಮಾಡೋ ಕ್ವಶನ್ ಪೇಪರ್ 3 ಎಲ್ಲಿದ್ದರಿಂದ ಕೇಳಿಲ್ಲ ಅಷ್ಟೇ. ಎನಿವೆ ವೆಕ್ಟರ್ ನಮ್ಮ ಲಿಸ್ಟಲ್ಲಿ ಇದೆಯಲ್ಲ, ಆಯಿತಾ. 5 ಮಾರ್ಕ್ಸಿಂದ ಬಂದಾಗ ಮೆಟ್ರೈಸಿಸಿಂದ 1, ಡಿಟರ್ಮಿನೆಂಟ್ಸಿಂದ 1, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿಯಿಂದ 1, ಇಂಟಿಗ್ರಲ್ಸಿಂದ 1, ಡಿಫ್ರೆನ್ಷಿಯಲ್ ಇಕ್ವೇಷನಿಂದ 1, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ 1. ಬರೀಬೇಕಾಗಿದ್ದು 4, 6 ಆಗುತ್ತೆ ನಿಮಗೆ. ಇಲ್ಲ ನನಗೆ ಇಂಟಿಗ್ರಲ್ಸ್ ಬೇಡ ಅಂತಿದ್ರಷ್ಟು ಇದು ಬಿಡಿ, ಅದು ನಾನು ಫಿಕ್ಸ್ಡ್ ಕ್ವಶನ್ ಹೇಳಿದ್ದೇನೆ. ಅದು ಬಿಟ್ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಗೆ ಹೋಗಿ ಅಷ್ಟೇ. ಅರ್ಥ ಆಯ್ತಾ? ಸೊ ಇಲ್ಲಿ ನಿಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಇದನ್ನು ಮಾಡಿ. ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ, ಇಂಪಾರ್ಟೆಂಟ್ ಕ್ವಶನ್ಸ್. ಆ್ಯಂಡ್ ನಿಮ್ಮ ಕಾಲೇಜಲ್ಲೂ ಕೊಟ್ಟಿದ್ದಾರೆ, ನೀವು ಕೋಚಿಂಗ್ ಸೆಂಟರ್ ಹೋಗ್ತಿದ್ರೆ ಅಲ್ಲೂ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಆಯಿತಾ. ಇವತ್ತು ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇರೋದು ವೆಕ್ಟರ್ ಆಲ್ಜಿಬ್ರಾ ಮತ್ತು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ವೆಕ್ಟರ್ ಆಲ್ಜಿಬ್ರಾ 2 ಮಾರ್ಕ್ಸ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಹೆಚ್ಚಿನ ಡಿಸ್ಟ್ರಿಕ್ಟ್ ಅವರು ಕೇಳಿದಂಥ ಕ್ವಶನ್ ಇದೆ. ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಡಿಟರ್ಮೈನ್ಡ್ ಬೈ. ಅದರಲ್ಲಿ 1, 2, 3 ಇವು 3 ಮೇಲೆ ಜಾಸ್ತಿ ಕೇಳಿದ್ದಾರೆ. A = I - j + 3k, B = 2i - 7j + k. ಅದು ಬಿಟ್ಟರೆ ಇದು 3i + j + 4k, I - j + k. ಇನ್ನೊಂದು I - 2j - 4k ಆ್ಯಂಡ್ 5i + 3j - k. ಇದನ್ನು ನೋಡಿ 15 ಮಾರ್ಚ್, 16 ಜೂನ್, 17 ಮಾರ್ಚ್, 18 ಜೂನ್, 20 ಮಾರ್ಚ್, 23 ಮಾರ್ಚ್, 22 ಮಾರ್ಚ್, 14 ಮಾರ್ಚ್, 17 ಮಾರ್ಚ್, 18 ಮಾರ್ಚ್, 19 ಜೂನ್. ಅಂದರೆ ಇದೇ 3 ಕ್ವಶನಲ್ಲೇ. ಓಕೆ, ಒಂದೇ ಕ್ವಶನ್ ಅಲ್ಲ, ಇವು 3ರಲ್ಲಿ ಒಂದನ್ನು ಕೇಳ್ತಾರೆ. ಇನ್ನು ಚಿತ್ರದುರ್ಗ, ಬೀದರ್, ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮಾಡಲ್ ಕ್ವಶನ್ ಪೇಪರ್ 2 2025 ಕೇಳಿದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಫೈನ್ ದ ಪ್ರಾಜೆಕ್ಷನ್ ಆಫ್ ದ ವೆಕ್ಟರ್. ಪ್ರಾಜೆಕ್ಷನ್ ಕೇಳಿದ್ದಾರೆ, ಈ ವ್ಯಾಲ್ಯೂನ ಚೇಂಜ್ ಮಾಡಿ ಕೊಡ್ಬೋದು ಸ್ಟೂಡೆಂಟ್ಸು. ಪ್ರಾಜೆಕ್ಷನ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. 2023 ಮಾರ್ಚಲ್ಲಿ ಕೇಳಿದ್ದಾರೆ, 14 ಜೂನ್, 18 ಜೂನ್, 19 ಮಾರ್ಚ್ ಆಯಿತಾ. ಅದು ಬಿಟ್ಟರೆ ತುಂಬ ಮೋಸ್ಟ್ ಆಫ್ ದ ಟೈಮ್ ಕೇಳಿದಂಥ ಕ್ವಶನ್, ಇಫ್ ಎ ಈಸ್ ಅ ಯೂನಿಟ್ ವೆಕ್ಟರ್ ಆ್ಯಂಡ್ x - a × x + a = 8, ದೆನ್ ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್. ಇದು 2014 ಮಾರ್ಚ್, 17 ಮಾರ್ಚು, ಕೋಲಾರ, ಉತ್ತರ ಕನ್ನಡ, ಕೊಪ್ಪಳದಲ್ಲಿ ವ್ಯಾಲ್ಯೂ ಅಂತ ಚೇಂಜ್ ಮಾಡಿದ್ದಾರೆ. 8 ಇದ್ದಲ್ಲಿ 15 ಹಾಕಿದ್ದಾರೆ. ಈ ಟೈಪ್ ಪ್ರಾಬ್ಲಮ್ ತುಂಬ ಟೈಮ್ ಕೇಳಿದ್ದಾರೆ. ಅದು ಬಿಟ್ಟರೆ ಇಫ್ a + b × a - b = 8, ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ a = 8 × ಮ್ಯಾಗ್ನಿಟ್ಯೂಡ್ ಆಫ್ b, ದೆನ್ ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ b. ಇದನ್ನು ಕೇಳಿದ್ದಾರೆ ತುಂಬ ಟೈಮ್ ಆಯಿತಾ. ಅದು ಬಿಟ್ಟರೆ ಫೈನ್ ದ ಪೊಸಿಷನ್ ವೆಕ್ಟರ್. ಫೈನ್ ದ ಪೊಸಿಷನ್ ವೆಕ್ಟರ್, ಇದನ್ನು ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ ದ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ P ಆ್ಯಂಡ್ Q ಹೂಸ್ ಪೊಸಿಷನ್ ವೆಕ್ಟರ್ಸ್ ಆರ್. ಇದು ವ್ಯಾಲ್ಯೂನ ಚೇಂಜ್ ಮಾಡ್ಬೋದು. ಇದು ಕೊಟ್ಟಿದ್ದಾರೆ ಏನು, ಇನ್ ದ ರೇಷ್ಯೂ. ಇದನ್ನು 2023 ಮಾರ್ಚಲ್ಲಿ ಕೊಟ್ಟಿದ್ದಾರೆ, ಗದಗದಲ್ಲಿ ಕೊಟ್ಟಿದ್ದಾರೆ, 2024 ಮಾರ್ಚಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಸೊ ಇಲ್ಲಿರೋ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದನ್ನು ಮತ್ತೆ ಚಾಯ್ಸ್ ಬಿಡಬೇಡಿ, ಇವಾಗಲೇ ನಾನು ಹೇಳ್ತಾ ಇದ್ದೇನೆ. ಆಮೇಲೆ ಇದರಲ್ಲಿ ಮತ್ತೆ ಓನ್ಲಿ ಇಂಪಾರ್ಟೆಂಟ್ ಓದ್ಕೊಂಡು ಹೋಗಿ ಸರ್ ಬರಲಿಲ್ಲ ಅಂತ ಹೇಳಬೇಡಿ ಆಯಿತಾ. ಇದು ಇಫ್ 2 ವೆಕ್ಟರ್ಸ್ A and B ಆರ್ ಸಚ್ ದಟ್ ವೆಕ್ಟರ್ A = 2, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B = 3, A.B = 4, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A - B. ಇದು ಇಂಪಾರ್ಟೆಂಟ್ ಆಯಿತಾ. ಟೋಟಲ್ ನಿಮಗಿಲ್ಲಿ 2 ಮಾರ್ಕ್ಸ್ ಕ್ವಶನಲ್ಲಿ ಟೋಟಲ್ 19 ಕ್ವಶನ್ಸ್ ಇದೆ ಆಯಿತಾ. ಅದರಲ್ಲೂ ಈ ಕ್ವಶನ್ ನೋಡಿ, ಫೈಂಡ್ ದ ಸೈನ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ಇದು ತುಂಬ ಇಂಪಾರ್ಟೆಂಟು. ಈ ಕ್ವಶನನ್ನು ತುಂಬ ಟೈಮ್ ಕೇಳಿದ್ದಾರೆ. ವೆಕ್ಟರ್ R = 2i - 5j + k + λ of 3i + 2j + 6k. ಇದು ವೆಕ್ಟರ್ R = 7i - 6k R1R2 μ × i + 2j + 2k. ತುಂಬ ಟೈಮ್ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್. ಕಲಬುರಗಿಯಲ್ಲಿ ಕೇಳಿದ್ದಾರೆ, ತುಮಕೂರಲ್ಲಿ ಕೇಳಿದ್ದಾರೆ, ಉಡುಪಿಯಲ್ಲಿ ಕೇಳಿದ್ದಾರೆ, ವಿಜಯಪುರದಲ್ಲಿ ಕೇಳಿದ್ದಾರೆ, ಆಮೇಲೆ ಚಿಕ್ಕಬಳ್ಳಾಪುರ, ದಾವಣಗೆರೆ, ಹಾಸನ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಆಯಿತಾ. ಅದು ಬಿಟ್ಟರೆ ಫೈನ್ ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಈ ಕ್ವಶನ್ ತುಂಬ ಟೈಮ್ ಕೇಳಿದ್ದಾರೆ. ಓಕೆ, ಬಟ್ ಇದರಲ್ಲಿರೋ ಕ್ವಶನ್ಸ್ ಎಲ್ಲದನ್ನು ದಯವಿಟ್ಟು ಮಾಡಿ. ಇಫ್ ದ ವೆಕ್ಟರ್ಸ್ 2i + 3j - 6k ಆ್ಯಂಡ್ 4i - mj + 12k ಆರ್ ಪ್ಯಾರಲಲ್, ಫೈಂಡ್ m ಅಥವಾ ಫೈಂಡ್ ಲ್ಯಾಂಬ್ಡಾ. ಈ ಥರ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. ವ್ಯಾಲ್ಯೂ ಆಫ್ ಎಕ್ಸ್. ಇಲ್ಲಿ ಟೋಟಲ್ 19 ಕ್ವಶನ್ಸನ್ನು ನಾನು ಕೊಟ್ಟಿದ್ದೇನೆ. ಇದಿಷ್ಟನ್ನು ಮಾಡಿ, ದಯವಿಟ್ಟು ಮಾಡಿ. 2 ಮಾರ್ಕ್ಸ್ ಕ್ವಶನ್ ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸು. ಇದು ಮತ್ತು ಮೋಸ್ಟ್ ಇಂಪಾರ್ಟೆಂಟನ್ನು ಫಸ್ಟ್ ಮಾಡಿ, ಅದಾದಮೇಲೆ ಉಳಿದಿರೋದನ್ನು ಮಾಡಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸನ್ನು ಯಾವ ಡಿಸ್ಟ್ರಿಕ್ಟವ್ರು ಜಾಸ್ತಿ ಕೇಳಿದಾರೆ ಅದನ್ನು ಫಸ್ಟ್ ಮಾಡಿ, ಅದಾದಮೇಲೆ ಉಳಿದಿದ್ದನ್ನು ಮಾಡಿ, ಯಾವುದನ್ನು ಬಿಡಬೇಡಿ. ಟೋಟಲ್ 19 ಕ್ವಶನ್ಸನ್ನು ವೆಕ್ಟರ್ಸಿಂದ 2 ಮಾರ್ಕ್ಸಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಅದಾದಮೇಲೆ ವೆಕ್ಟರ್ಸಿಂದ 3 ಮಾರ್ಕ್ಸ್ ಕ್ವಶನ್ ನೋಡಿ, ಇರೋದೇ ಒಂದು 15 ಕ್ವಶನ್ಸ್ ಇದೆ 3 ಮಾರ್ಕ್ಸ್ ಆಯಿತಾ. ಇದು ಯಾಕಂತ ಕೇಳಿದರೆ, ಮೊದಲು ವೆಕ್ಟರ್ಸಿಂದ ಜಾಸ್ತಿ ಕೇಳ್ತಾಯಿದ್ರು 3 ಮಾರ್ಕ್ಸಲ್ಲಿ. ಓಕೆ, 3 ಮಾರ್ಕ್ಸಲ್ಲಿ ಜಾಸ್ತಿ ಕೇಳ್ತಾಯಿದ್ರು, 2 ಕ್ವಶನ್ಸನ್ನು ಕೇಳ್ತಾಯಿದ್ರು. ಸೊ ಅದೀಗ ಚೇಂಜ್ ಆಗಿ 1 ಮಾರ್ಕ್ಸಿಗೆ ಒನ್ ಕ್ವಶನ್ ಕೇಳ್ತಾ ಇದ್ದಾರೆ. ಬಟ್ ನಾನು ಯಾವುದ್ಯಾವುದು 2 ಟೈಮ್ಸ್ ಕೇಳಿದ್ರೆ ಅದೆಲ್ಲದನ್ನು ಲಿಸ್ಟ್ ಮಾಡಿದ್ದೀನಿ. ಓಕೆ, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದು, ಫೈಂಡ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್ಸ್ A + b ಆ್ಯಂಡ್ A - b ವೇರ್ A. ಈ ವ್ಯಾಲ್ಯೂ ಚೇಂಜ್ ಮಾಡ್ಬೋದು, ಬಟ್ ಮೋಸ್ಟ್ ಆಫ್ ದ ಟೈಮ್ ಇದೇ ವ್ಯಾಲ್ಯೂನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಚಿಕ್ಕೋಡಿ, ದಕ್ಷಿಣ ಕನ್ನಡ, ದಾವಣಗೆರೆ, ಗದಗ, ಕಲಬುರಗಿ, ಮೈಸೂರು, ತುಮಕೂರು, ಉಡುಪಿ, ಉತ್ತರ ಕನ್ನಡ ಎಲ್ಲದರಲ್ಲೂ ಕೇಳಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ವ್ಯಾಲ್ಯೂವನ್ನು ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂ ಅಂತ ಚೇಂಜ್ ಮಾಡಿ ಕೊಡ್ಬೋದು ಅಷ್ಟೇ.
ತುಂಬ ಟೈಮ್ ಕ್ವಶನ್ ಕೇಳಿದ್ದಾರೆ ಈ ಕ್ವಶನ್, ಆಯಿತಾ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟರೆ ಹಿಂದಿನ ವರ್ಷ ಏನು ಮಾಡ್ತಾಯಿದ್ರು, ವೆಕ್ಟರಲ್ಲಿ 2 ಕ್ವಶನ್ ಕೇಳ್ತಿರ್ಲಿಕ್ಕೆ ಹೋಗಿ ಇದನ್ನು ಫಿಕ್ಸ್ ಆಗಿ ಕೇಳ್ತಾಯಿದ್ರು, 90% ಆಫ್ ದ ಟೈಮ್ ಕೇಳ್ತಾಯಿದ್ರು. ಬಟ್ ಈ ಟೈಮ್ ವೆಕ್ಟರಿಂದ ಒಂದೇ ಕ್ವಶನ್ ಇರ್ಲಿಕ್ಕೆ ಹೋಗಿ ಇದು ಕೇಳ್ತಾರಂತ 100% ಹೇಳಲಿಕ್ಕೆ ಆಗೋದಿಲ್ಲ ಸ್ಟೂಡೆಂಟ್ಸ್, ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಓದ್ಕೊಂಡು ಹೋಗಿ ಶೋ ದಟ್ ದ ಪೊಸಿಷನ್ ಆಫ್ ದ ವೆಕ್ಟರ್ ಪಾಯಿಂಟ್ ಪಿ ವಿಚ್ ಡಿವೈಡ್ಸ್ ದ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ ಎ ಆ್ಯಂಡ್ ಬಿ ಹ್ಯಾವಿಂಗ್ ಪೊಸಿಷನ್ ವೆಕ್ಟರ್ ಎ ಆ್ಯಂಡ್ ಬಿ ಇಂಟರ್ನಲ್ ಇನ್ ದ ರೇಷಿಯೋ m/n. ಲಾಸ್ಟ್ ಟೈಮ್ ಇದನ್ನು ಪಕ್ಕಾ ಕೇಳ್ತಾಯಿದ್ರು. ಇಲ್ಲಿ ನೋಡಿ 2015 ಜೂನ್ ಇದು ಲೈನ್ ಹಾಕಿದ್ದೀನಿ, ಬಟ್ ಇದೇ ಕ್ವಶನಿಗೆ ಇದು 16 ಜೂನ್ 17 ಜೂನ್ 19 ಜೂನ್ 23 ಮಾರ್ಚ್ ಮಾಡಲ್ ಕ್ವಶನ್ ಪೇಪರ್ ಚಿತ್ರದುರ್ಗ ರಾಮನಗರ ಎಲ್ಲ ಓದಿ ಕೇಳ್ತಾಯಿದ್ರು. ಬಟ್ ಈ ವರ್ಷ ಇದನ್ನು ಕೇಳ್ತಾರಂತ ಗ್ಯಾರಂಟಿ ಇಲ್ಲ, ಬಟ್ ಓದ್ಕೊಂಡು ಹೋಗಿ, ಆಯಿತಾ. ಅದು ಬಿಟ್ಟರೆ ತುಂಬ ಟೈಮ್ ಕೇಳಿದಂಥ ಕ್ವಶನ್ ಮತ್ತು ಯಾವುದಿದೆ, ಇಲ್ಲಿದೆ ನೋಡಿ, ಫೈನ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟಿಸಸ್ ಆರ್. ಈ ಏರಿಯಾ ಆಫ್ ದ ಟ್ರಯಾಂಗಲಲ್ಲಿ ಇದನ್ನು ಕೊಟ್ಟು ಜಾಸ್ತಿ ಟೈಮ್ ಕೇಳಿದ್ದಾರೆ. 1 1 2 2 3 5 ಈ ವ್ಯಾಲ್ಯೂ ಚೇಂಜ್ ಆಗ್ಬೋದು, ಬಟ್ ಇದನ್ನು ಕೊಟ್ಟು ಫೈನ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ತುಂಬ ಟೈಮ್ ಕೇಳಿದ್ದಾರೆ. ಕೋಲಾರ, ಮಂಡ್ಯ, ಹಾವೇರಿ, ಬಾಗಲಕೋಟೆ ವ್ಯಾಲ್ಯೂ ಚೇಂಜ್ ಆಗ್ಬೋದು, ಬಟ್ ಏರಿಯಾ ಆಫ್ ದ ಟ್ರಯಾಂಗಲ್ ಕೇಳಿದ್ದಾರೆ. ಅದು ಬಿಟ್ಟರೆ ಇದು ನೋಡಿ, ಇಫ್ ಎ ಆ್ಯಂಡ್ ಬಿ ಆರ್ 3 ವೆಕ್ಟರ್ಸ್, ಎ ಬಿ ಸಿ ಆರ್ 3 ವೆಕ್ಟರ್ಸ್ ದಾಟ್ ವೆಕ್ಟರ್ ಎ ಕೊಟ್ಟಿರ್ತಾರೆ, ವೆಕ್ಟರ್ ಬಿ ಕೊಟ್ಟಿರ್ತಾರೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ಕೊಟ್ಟಿರ್ತಾರೆ. ಈಚ್ ವೆಕ್ಟರ್ ಈಸ್ ಆರ್ಥೋಗೋನಲ್ ಟು ಸಮ್ ಆಫ್ ದ ಅದರ್ 2 ವೆಕ್ಟರ್ಸ್, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ಬಿ ಪ್ಲಸ್ ಸಿ. ಇದನ್ನು ತುಂಬ ಡಿಸ್ಟ್ರಿಕ್ಟಲ್ಲಿ ಕೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಅದು ಬಿಟ್ಟರೆ ಕೋಪ್ಲೇನರ್ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸಸ್ ತುಂಬ ಇದೆ. ಕೋಪ್ಲೇನರ್ ತುಂಬ ಇಂಪಾರ್ಟೆಂಟು, ಯಾಕಂದರೆ ಕೋಪ್ಲೇನರ್ ಯಾವುದು ಕೇಳ್ಬೋದು, ಶೋ ದ್ಯಾಟ್ ಅಥವಾ ಫೈಂಡ್ ಎಕ್ಸ್. ಕೋಪ್ಲೇನರ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅದು ಬಿಟ್ಟರೆ ಇದೊಂದು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಎ = 2 ಇಂಟು ವೆಕ್ಟರ್ ಎ ಬಿ ಸಿ. ಇದು ಕೋಪ್ಲೇನರ್. ಅದು ಬಿಟ್ಟರೆ ಏರಿಯಾ ಆಫ್ ದಿ ಟ್ರಯಾಂಗಲಲ್ಲಿ ಗೊತ್ತಾಯ್ತಲ್ಲ, ಏರಿಯಾ ಆಫ್ ದಿ ಟ್ರಯಾಂಗಲ್ ಇದು. ಅದನ್ನು ಬಿಟ್ಟರೆ ಇದು ಕ್ವಶನ್ ತುಂಬ ಸತಿ ಕೇಳಿದ್ದಾರೆ, ತುಂಬ ಟೈಮ್ ಕೇಳಿದ್ದಾರೆ. ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ ಸಿ ಕೊಟ್ಟು 2 ವೆಕ್ಟರ್ ಎ ಪ್ಲಸ್ ಬಿ ಪ್ಲಸ್ ಸಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಇದನ್ನು ಕೇಳಿದ್ದಾರೆ ವೆಕ್ಟರ್ ಎ ಬಿ ಸಿ, ಅದು ಒಂದೇ ಟೈಮ್ ಕೇಳಿದ್ದು, ಬಟ್ 2024 ಮಾರ್ಚ್ ಲಾಸ್ಟ್ ಟೈಮಲ್ಲಿ ಕೇಳಿದ್ದಾರೆ. ಓಕೆ, ಅದು ಬಿಟ್ಟರೆ ಈ ಕ್ವಶನ್ಸನ್ನು ತುಂಬ ಟೈಮ್ ಕೇಳಿದ್ದಾರೆ. ಬಟ್ ಇದರಲ್ಲಿರೋ ಎಲ್ಲ ಕ್ವಶನ್ಸನ್ನು ಮಾಡಿ ಸ್ಟೂಡೆಂಟ್ಸ್. ಟೋಟಲ್ ಆಗಿ 15 ಕ್ವಶನ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸೂ ಇದು ಕವರ್ ಮಾಡಿದೆ, ಆ್ಯಂಡ್ ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ಸನ್ನು ಕವರ್ ಮಾಡಿದೆ. ಸೊ ಆಲ್ಮೋಸ್ಟ್ ಇದರಲ್ಲೇ ಬರುತ್ತೆ ಆಲ್ಮೋಸ್ಟ್. ಓಕೆ, ಇದನ್ನು ಮಾಡ್ಕೊಳ್ಳಿ, ಯಾವುದನ್ನು ಬಿಡಬೇಡಿ, ಇದರಲ್ಲಿರುವಂಥ ಯಾವ ಕ್ವಶನ್ಸನ್ನು ಬಿಡಬೇಡಿ, ಆಯಿತಾ. ನೆಕ್ಸ್ಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ನೋಡಿ ಸ್ಟೂಡೆಂಟ್ಸು. 3 ಮಾರ್ಕ್ಸ್ ಕ್ವಶನ್. ನಾನು ಇದು ಬ್ಯಾಕಪ್ಪಿಗಾಗಿ ಕೊಡ್ತಾ ಇರೋದು. ಕೆಲವರಿಗೆ ಇಂಟಿಗ್ರಲ್ಸಲ್ಲಿ ಸರ್ ನಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಅದನ್ನು ಬಿಡ್ತೇನೆ ಅಂತಿದ್ರೆ ಅವರಿಗಿದು. ಓಕೆ, ಅದರಲ್ಲೂ ನೋಡಿ ಜಾಸ್ತಿ ಕೇಳಿದ ಕ್ವಶನ್ ಯಾವುದು ಅಂತ ಕೇಳಿದರೆ, ಒಂದು ನೋಡಿ 3 ಮಾರ್ಕ್ಸಲ್ಲಿ ತುಂಬ ಟೈಮ್ ಕೇಳಿದ್ದಾರೆ. ತುಂಬ ಟೈಮ್ ಕೇಳಿದಂಥ ಕ್ವಶನ್ ಇದು ಒಂದು. ಡಿಟರ್ಮೈನ್ ವೆದರ್ ರಿಲೇಷನ್ ಆರ್ ಡಿಫೈನ್ಡ್ ಬೈ 3x - y. ಇದೊಂದು ತುಂಬ ಟೈಮ್ ಕೇಳಿದ್ದಾರೆ. ಫಸ್ಟ್ ಇದನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಸೆಕೆಂಡ್ ಇದು ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಝಡ್ ಆಫ್ ಇಂಟೀಜರ್ಸ್ ಗಿವನ್ ಬೈ 2 ಡಿವೈಡ್ಸ್ a - b. ಇದನ್ನು ಕೇಳಿದ್ದಾರೆ, ತುಂಬ ಟೈಮ್ ಕೇಳಿದ್ದಾರೆ ರಿಪೀಟೆಡ್ಲಿ. ಅದು ಬಿಟ್ಟರೆ b = a + 1 ಈಸ್ ರಿಫ್ಲೆಕ್ಸಿವ್ ಆರ್ ಸಿಮೆಟ್ರಿಕ್. ಅದು ಇದನ್ನು ತುಂಬ ಟೈಮ್ ಕೇಳಿದ್ದಾರೆ. ಇವು 3 ಕ್ವಶನ್ಸನ್ನು ತುಂಬ ಟೈಮ್ಸ್ ಕೇಳಿದ್ದಾರೆ. ಅದು ಬಿಟ್ಟರೆ ಒಂದು ನಿಮಿಷ ಸ್ಟೂಡೆಂಟ್ಸು, ಇಲ್ಲಿದೆ ನೋಡಿ, ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ a = 1 2 3 4 5 a - b is an even. ಇದನ್ನು 2018 ಗದಗ, ಮೈಸೂರು, ರಾಮನಗರ, 2016 ಅಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ a is less than or equals to b. ಇದನ್ನು 2017 ಚಿಕ್ಕಮಗಳೂರು, ಕೊಡಗು, ಧಾರವಾಡ, ಹಾವೇರಿ, ಯಾದಗಿರಿಯಲ್ಲಿ ಕೇಳಿದ್ದಾರೆ, ಆಯಿತಾ. ಇದು ಹಾಗೆ a - b is multiple of 4. ಇಲ್ಲಿ ನೋಡಿ ಜಾಸ್ತಿ ಟೈಮ್ ಕೇಳಿದ್ದನ್ನು ಮಾಡಿ. ಇರೋದೇ 11 ಕ್ವಶನ್ಸ್. ಅದರಲ್ಲಿ 1 2 3 4 5 6 ತುಂಬ ಟೈಮ್ ಕೇಳಿದ್ದಾರೆ. ಆ್ಯಂಡ್ ಉಳಿದಿದ್ದನ್ನು ಮಾಡ್ಕೊಂಡು ಬನ್ನಿ, ಮಾಡದೇ ಇರಬೇಡಿ. ಇವಾಗ ಹೇಳ್ತಾ ಇದ್ದಾನೆ, ಇರೋ 11 ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಇದನ್ನು ಒಂದೇ ಟೈಮ್ ಕೇಳಿರ್ಬೋದು. ಇದು ನೋಡಿ, ಬರೀ ದಕ್ಷಿಣ ಕನ್ನಡದಲ್ಲಿ ಕೇಳಿದ್ದಾರೆ y is divisible by x ಅಂತ. ಬಟ್ ಅದನ್ನು ಮಾಡಿ, ಲಾಸ್ಟಿಗೆ ಮಾಡದೇ ಇರಬೇಡಿ, ಆಯಿತಾ. ಇದು ಒಂದೇ ಟೈಮ್ ಕೇಳಿದ್ದಾರೆ. ಆಮೇಲೆ ಮತ್ಯಾವುದು, ಇದನ್ನು ಒಂದೇ ಟೈಮ್ ಕೇಳಿದ್ದಾರೆ. ಪ್ರೂವ್ ದ್ಯಾಟ್ ರಿಲೇಷನ್ ಆರ್ ಇನ್ ದ ಸೆಟ್ ಇಂಟೀಜರ್ ಝಡ್ ಡಿಫೈನ್ಡ್ ಬೈ x - y is an integer. ಬರೀ ಒಂದೇ ಟೈಮ್ ಕೇಳಿದ್ದಾರೆ, ಲಾಸ್ಟ್ ಮಾಡಿ. ಇದನ್ನು ಕೇವಲ ಒಂದೇ ಟೈಮ್ ಕೇಳಿದ್ದಾರೆ. ಟ್ರಯಾಂಗಲ್ ಇದು ಲಾಸ್ಟ್ ಮಾಡಿ, ಆಯಿತಾ. ಇದನ್ನು 2 ಟೈಮ್ಸ್ ಕೇಳಿದ್ದಾರೆ. ಫಸ್ಟ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸನ್ನು ಒಂದು 6 ರಿಂದ 7 ಕ್ವಶನ್ಸನ್ನು ಫಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇದನ್ನು ಮಾಡಿ, ಆಯಿತಾ. ಇದು 3 ಮಾರ್ಕ್ಸ್. ಆಲ್ಮೋಸ್ಟ್ ಎಷ್ಟು ಕ್ವಶನ್ಸ್ ಇದೆ? 11 ಕ್ವಶನ್ಸ್ ಇದೆ. 11 ಮೋಸ್ಟ್ ರಿಪೀಟೆಡ್ 6 to 7. ಅದಾದಮೇಲೆ ಉಳಿದದನ್ನು ಮಾಡಿ ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಆಯಿತಾ. ಆಮೇಲೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ 5 ಮಾರ್ಕ್ಸ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಇದು x - 2 ಡಿವೈಡೆಡ್ ಬೈ 3. ಈಗ a = r - 3. ರಿಯಲ್ ನಂಬರ್ಸಲ್ಲಿ 3ಅನ್ನು ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದಾರೆ, ಮತ್ತು ರಿಯಲ್ ನಂಬರ್ಸಲ್ಲಿ 1ಅನ್ನು ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದಾರೆ. f of x = x - 2 ಡಿವೈಡ್ ಬೈ x - 3. ಮೋಸ್ಟ್ ಆಫ್ ದ ಟೈಮ್ ಈ ಕ್ವಶನ್ಸ್ ಕೇಳಿದ್ದಾರೆ. ಅದು ಬಿಟ್ಟರೆ
y is equals to 4x plus 3. Show that f is invertible. Find the inverse of s. Very, 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 very important. 2014 March, 19 March, 23 March, 24 March. Model question paper 3. ಬೆಂಗಳೂರು ನಾರ್ತ್, ಚಿತ್ರದುರ್ಗ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು. ಇದು ಲಾಸ್ಟ್ ಟೈಮ್ 2024 ಕೇಳಿರ್ಲಿಕ್ಕೆ ಹೋಗಿ ಈ ವರ್ಷ ಕೇಳೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದ್ರ ಬದಲು ಇದಕ್ಕೆ ಹೋಗ್ಬೋದು ಅವರು, ಆಯಿತಾ? ಇಲ್ಲ ಇದು ಹೋಗ್ಬೋದು. ಇಲ್ಲಿ ಮೋಸ್ಟ್ ರಿಪೀಟೆಡ್ ನೋಡಿ ಇರೋದೇ ಕ್ವಶನ್ 7 ಸ್ಟೂಡೆಂಟ್ಸ್. ಇಲ್ಲಿ ಇರೋದೇ 7 ಕ್ವಶನ್ಸ್. ಅದರಲ್ಲಿ ಇದು ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ, ಯಾಕಂದರೆ ಬೀದರ್ ಮತ್ತು ಚಿಕ್ಕೋಡಿಯಲ್ಲಿ ಮಾತ್ರ ಕೇಳಿದ್ದಾರೆ. ಇದು ಶಿವಮೊಗ್ಗದಲ್ಲಿ ಮಾತ್ರ ಕೇಳಿದ್ದಾರೆ. ಈಸ್ ಈಕ್ವಲ್ಸ್ ಟು x ಸ್ಕ್ವೇರ್. ಇವೆರಡು ಕ್ವಶನ್ಸನ್ನು ಇಷ್ಟೇ ಕೇಳಿದ್ದು. ಉಳಿದಿದ್ದು 1, 2, 3, 4 ಇದು ಒಂದೇ ಟೈಮ್ ಕೇಳಿದ್ದು ನೋಡಿ. 1 + x ಸ್ಕ್ವೇರ್ ಇದನ್ನು ಒಂದೇ ಟೈಮ್ ಕೇಳಿದ್ದಾರೆ. ಸೇಮ್ ಕ್ವಶನ್ ಅಲ್ಲ, ಒಂದೇ ಟೈಮ್ ಕೇಳಿದ್ದಾರೆ. ಸೊ ಅದಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ. ಫಸ್ಟ್ ನೀವು ಮಾಡಬೇಕಾಗಿದ್ದು ಒಂದು ಇದು f of x is equals to 4x plus 3. ಶೋ ದಟ್ ಇದನ್ನು ಫಸ್ಟ್ ಮಾಡಬೇಕಾಗಿದ್ದು. ಸೆಕೆಂಡ್ ಇದು x - 2 / x - 3 2. ಥರ್ಡ್ ಒನ್ ಇದು y is equals to 4x plus 3 ಥರ್ಡ್ ಒನ್. ಫೋರ್ತ್ ಒನ್ ಇದು 3 - 4x ಫೋರ್ತ್ ಒನ್, ಆಯಿತಾ? ಅದಾದಮೇಲೆ ಸೀದಾ ಫಿಫ್ತ್ ಒನ್ ಯಾವುದಕ್ಕೆ ಹೋಗಿ ಕೇಳಿದರೆ ಇದಕ್ಕೆ ಹೋಗಿ ಫಿಫ್ತ್ ಒನ್. ಸಿಕ್ಸ್ತ್ ಒನ್ ಆಮೇಲೆ ಇದನ್ನು ಮಾಡದೇ ಇರಬೇಡಿ, ಇವಾಗಲೇ ಹೇಳ್ತಾ ಇದ್ದಾನೆ, ಇವೆರಡನ್ನು ಮಾಡಿ, ಆಯಿತಾ? ಸ್ಟೂಡೆಂಟ್ಸ್ ಇದು ಮೇ ಬಿ ಬೈಜೆಕ್ಟಿವಿಟಿ ಸಬ್ಜೆಕ್ಟಿವಿಟಿ ಮೇ ಬಿ ಈ ಕ್ವಶನ್ ಇದು ಸೇಮ್ ಇದೆ, ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ, ಆಯಿತಾ? ಸೊ ಇರೋದೇ 5 to 6 ಕ್ವಶನ್ ಸ್ಟೂಡೆಂಟ್ಸ್. ಪರ್ಫೆಕ್ಟಾಗಿ ಮಾಡಿ. 7 ಕ್ವಶನ್ಸ್ ಇದೆ, ಪರ್ಫೆಕ್ಟಾಗಿ ಮಾಡಿ ದಯವಿಟ್ಟು. ಮೋಸ್ಟ್ ಇಂಪಾರ್ಟೆಂಟನ್ನು ಫಸ್ಟ್ ಮಾಡಿ. ಇದನ್ನು 2024 ಮಾರ್ಚಲ್ಲಿ ಕೇಳಿರ್ಲಿಕ್ಕೆ ಹೋಗಿ ಕೇಳೋದೇ ಇಲ್ಲ ಅಂತಲ್ಲ, ಯಾಕಂದರೆ ಲಾಸ್ಟ್ ಟೈಮ್ 3 ಎಕ್ಸಾಮ್ಸ್ ಇದ್ದಿತ್ತು. ಸೊ ಕೇಳಬಹುದು. ಆ್ಯಂಡ್ ಇದು ಕೂಡ ಇಂಪಾರ್ಟೆಂಟ್. ಫಸ್ಟು ಈ 7 ಕ್ವಶನ್ಸನ್ನು ಮಾಡಿ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ನೋಡಿ, ಯಾಕಂದರೆ ಇದು ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕೇಳಿದ್ದಾರೆ. ಇದು ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರ, ಮಂಡ್ಯ, ಉತ್ತರ ಕನ್ನಡ, ಯಾದಗಿರಿ, ಬಾಗಲಕೋಟೆ, ಕೊಪ್ಪಳ, ದಕ್ಷಿಣ ಕನ್ನಡ, ದಾವಣಗೆರೆ, ಬ್ಯಾಂಗ್ಳೂರು ರೂರಲ್, ಬಳ್ಳಾರಿ. ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಕೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್, ಆಯಿತಾ? ಮತ್ತು ಇದನ್ನು ಓದ್ಕೊಳ್ಳಿ, 4x plus 3. ಆಮೇಲೆ 4x plus 3 ಬಿಟ್ಟು 3 - 4x ಇದನ್ನು ಕೇಳ್ಬೋದು ಈ ಸತಿ. 3 - 4x 4x plus 3. ಆ್ಯಂಡ್ ಎಲ್ಲ ಕ್ವಶನ್ ಪೇಪರ್ಲು ನಾನು ಹೇಳ್ತಾ ಇರೋದು ಶಿವಮೊಗ್ಗ ಮತ್ತು ರಾಯಚೂರು ಇವೆರಡು ಡಿಸ್ಟ್ರಿಕ್ಟ್ನ ಕ್ವಶನ್ ಪೇಪರ್ ಒಂಥರ ಡಿಫ್ರೆಂಟ್ ಆಗಿದೆ. ಎಕ್ಸ್ಪೆಕ್ಟೇ ಮಾಡದಿರೋಂಥ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ, ಆಯಿತಾ? ಶಿವಮೊಗ್ಗ ಮತ್ತು ರಾಯಚೂರು ಇವೆರಡನ್ನು ಬೇಕಾದ್ರೆ ನೋಡ್ಕೊಳ್ಳಿ. ನಾನು ನಮ್ಮ ಗ್ರೂಪಲ್ಲಿ ನಾನು ಇದನ್ನೆಲ್ಲ ಇದು ಮಾಡ್ತೇನೆ. ಒನ್ ಸಾಫ್ಟ್ವೇರ್ ಅಪ್ಲೋಡಿಂಗ್ ಎವ್ರಿಥಿಂಗ್. ನಾನು ಇದನ್ನು ಎಲ್ಲ ಡಿಸ್ಟ್ರಿಕ್ಟ್ನ ಕ್ವಶನ್ನು ಕೂಡ ಅಲ್ಲಿ ಶೇರ್ ಮಾಡ್ತೇನೆ, ಓಕೆ? ನೋಡ್ಬೋದು, ಆಯಿತಾ? ಇದಿಷ್ಟು ಸ್ಟೂಡೆಂಟ್ಸು ನೀವು ಮಾಡಬೇಕಾಗಿದ್ದು ಏನು ಗೊತ್ತುಂಟಾ? ಹೋಗಿ ಏನು ಮಾಡಬೇಕು? ನಾನು 3 ಮಾರ್ಕ್ಸ್ ಕ್ವಶನ್ಸನ್ನು 2 ಮಾರ್ಕ್ಸ್ ಕ್ವಶನ್ ಯಾವ್ಯಾವ ಚಾಪ್ಟರ್? ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್, ಇಂಟಿಗ್ರಲ್ಸ್, ಡಿಫರೆನ್ಷಿಯಲ್ ಈಕ್ವೇಷನ್ ಆ್ಯಂಡ್ ವೆಕ್ಟರ್ಸ್. ಇದಿಷ್ಟು ಚಾಪ್ಟ್ರಿಂದ ನಾನು ಮಾಡಬೇಕು. 6 ಕ್ವಶನ್ಸನ್ನು ಮಾಡಬೇಕು. ಹೋಗ್ತಾ ನಾನು ಕಳಿಸಿರೋ ಕ್ವಶನ್ ಪೇಪರ್ ನೋಡಿ ಅಷ್ಟೇ ಮಾಡ್ತಾಯಿರಿ. ಅದು ಬಿಟ್ಟು ಎಕ್ಸ್ಟ್ರಾ ಕ್ವಶನ್ಸ್ ಏನಾದರೂ ನಿಮ್ಗೆ ಸಿಕ್ಕಿದ್ರೆ ಇಂಪಾರ್ಟೆಂಟ್ ಅಂತ ಸ್ಕೂಲಲ್ಲಿ ಕಾಲೇಜಲ್ಲಿ ಕೊಟ್ಟಿದ್ದರೆ ಅದನ್ನು ಮಾಡಿ. ಆ ಥರ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಇಲ್ಲಿ ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್, ಅದು ಬಿಟ್ಕೊಂಡು ಎಲ್ಲದನ್ನು ಮಾಡ್ತೆ ಅಂತ ಹೋಗಬೇಡಿ. ಪ್ರಾಬಬಿಲಿಟಿ ಅಷ್ಟು ಈಸಿ ಇಲ್ಲ. 2 ಮಾರ್ಕ್ಸಿದು ಮಾಡಿ, 3 ಮಾರ್ಕ್ಸಿಗೆ ಪ್ರಾಬಬಿಲಿಟಿ ಮುಟ್ಲಿಕ್ಕೆ ಹೋಗಬೇಡಿ ನಾನು ಹೇಳೋದು. ಯಾಕಂದರೆ ಇದನ್ನೆಲ್ಲ ಮಾಡಿದರೆ ನಿಮ್ಗೆ ಏನು 3 ಮಾರ್ಕ್ಸಿದು ಆರಾಮ್ಸೆ ಮಾಡ್ಬೋದು. ಯಾಕಂದರೆ 1, 2, 3, 4 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ 5 ಇವೆರಡರೊಳಗೊಂದು 100% ಕೇಳ್ತಾರೆ. 6 ಆಯ್ತಲ್ಲ. 3 ಡೈಮೆನ್ಷನ್ ಜಾಮೆಟ್ರಿ 5 ಮಾರ್ಕ್ಸ್. ಯಾಕೆ 3 ಡೈಮೆನ್ಷನ್ ಜಾಮೆಟ್ರಿ ಮಾಡಬೇಕು? 5 ಮಾರ್ಕ್ಸ್. ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಬರಲಿಕ್ಕಿದ್ದು 4, ಇಂಟಿಗ್ರಲ್ಸ್, ಡಿಫರೆನ್ಷಿಯಲ್ ಈಕ್ವೇಷನ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ 6 ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಬೋದು. ನಾನು ಹೇಳಿದ್ದನ್ನು ಇದು ಮಾಡಿದ್ರೆ 4 ಮಾರ್ಕ್ಸ್, 2 ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. 6 ಮಾರ್ಕ್ಸ್ ಆರಾಮ್ಸೆ 1 ಕ್ವಶನ್ ಅಟೆಂಡ್ ಮಾಡ್ಬೋದು, ಅರ್ಥ ಆಯ್ತಾ? ಸೊ ಉಳಿದಿರೋ ಚಾಪ್ಟ್ರಲ್ಲಿ ನಾನು ಹೇಳೋದು ಪ್ರೊಬ್ಯಾಬಿಲಿಟಿ, 3 ಡೈಮೆನ್ಷನ್ ಜಾಮೆಟ್ರಿ, LPP ಇದೆಲ್ಲದರಿಂದ 1 ಮಾರ್ಕ್ ಕ್ವಶನ್ ಮಾತ್ರ ಮಾಡ್ಕೊಂಡು ಬನ್ನಿ. ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಆ್ಯಂಡ್ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಓಕೆ? ಸೊ ಇದನ್ನು ಬಿಡಬೇಡಿ ಸ್ಟೂಡೆಂಟ್ಸ್. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅದು ಎಲ್ಲದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಅಪ್ಲೋಡ್ ಮಾಡಿದ್ದೇನೆ. ಅದು ಬಿಟ್ಟು ನಿಮ್ಗೆ ಯಾರಾದರೂ ಎಕ್ಸ್ಟ್ರಾ ಕೊಟ್ಟಿದ್ದರೆ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಈ ಥರ ಮಾಡ್ಕೊಂಡು ಬನ್ನಿ. ಒಂದು ಪೆನ್ ಪೇಪರ್ ತೊಗೊಳ್ಳಿ. ಪೆನ್ ಪೇಪರ್ ತೊಗೊಂಡು 2 ಮಾರ್ಕ್ಸ್ ನಾನು ಅಂದ್ಕೊಂಡಿದ್ದು ಇದರಿಂದ ಫಿಕ್ಸ್ ಆಗಿ ಬರ್ತಾ ಇದೆ. 1, 2, 3, 4, 5 ಕ್ವಶನ್ 5 ಚಾಪ್ಟ್ರಿಂದ ನಂಗೆ 6 ಮಾಡಬೇಕು. ಈ 5 ಚಾಪ್ಟ್ರಿಂದ 2 ಮಾರ್ಕ್ಸ್ ಯಾವುದರಲ್ಲಿ ಇಂಪಾರ್ಟೆಂಟ್ ಇದೆ ಪ್ರಾಕ್ಟೀಸ್ ಮಾಡಿ. 6th ಕ್ವಶನು ವೆಕ್ಟರ್ ಆಲ್ಜಿಬ್ರಕ್ಕೆ ಹೋಗಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಮೆಟ್ರಿಸಸ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಪಕ್ಕ ಬರುತ್ತೆ ಸ್ಟೂಡೆಂಟ್ಸ್, ಗ್ಯಾರಂಟಿ ಬರುತ್ತೆ. ಮೆಟ್ರೈಸಸ್ಸಿಗೆ ಹೋಗಿ, ವೆಕ್ಟರ್ ಆಲ್ಜಿಬ್ರಿಕ್ ಹೋಗಿ. ಪ್ರೊಬ್ಯಾಬಿಲಿಟಿ ಬೇಡ, ಆಯಿತಾ? 3 ಮಾರ್ಕ್ಸ್. ನಾನು 3 ಮಾರ್ಕ್ಸಿಂದ 6 ಕ್ವಶನ್ಸ್ ಅಟೆಂಡ್ ಮಾಡಬೇಕು. 1, 2, 3, 4 ಇದಾಯಿತು 5. ಇನ್ನು ಇದು ಬಿಟ್ಟರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಮೆಟ್ರೈಸಸ್ ಇದನ್ನು ಮಾಡಿ. ಒಂದು ಪೇಪರ್ ತೊಗೊಂಡು ಹಾಗೆ ಮಾಡಿ. 5 ಮಾರ್ಕ್ಸ್ ಕ್ವಶನ್ 4 ಅಟೆಂಡ್ ಮಾಡಬೇಕು. ನಾನು ಯಾವ್ಯಾವ ಚಾಪ್ಟ್ರಿಂದ ಮಾಡಬೇಕು ಒಂದು ಎಕ್ಸ್ಟ್ರಾ ಇಟ್ಕೊಂಡು ಮಾಡ್ತಾ ಹೋಗಿ ಸಾಕು. ಇಲ್ಲಿ ಸ್ಮಾರ್ಟ್ ಸ್ಟಡಿ ಮಾಡಿ. ಸುಮ್ಮನೆ ಎಲ್ಲದನ್ನು ಮಾಡ್ತಾ ಹೋಗಬೇಡಿ. ಪ್ರೊಬ್ಯಾಬಿಲಿಟಿಯಿಂದ 3 ಮಾರ್ಕ್ಸ್ ಮಾಡ್ಲಿಕ್ಕೆ ಹೋಗೋದು, ಸುಮ್ಮನೆ ಕನ್ಫ್ಯೂಸ್ ಆಗೋದು ಅದು ಬೇಡ, ಆಯಿತಾ? ನಿಮ್ಮ 3D ಈಸಿ ಆಗುತ್ತೆ ಅಂದರೆ ಹೋಗಿ ಅಷ್ಟೇ, ಓಕೆ ಸ್ಟೂಡೆಂಟ್ಸ್? ಇದಿಷ್ಟು ನಾನು ಹೇಳಿದ್ದು. ಏನು ಹೇಳಿದ್ದೇನೆ 70+8 ಸ್ಕೋರ್ ಮಾಡ್ಬೋದು ಅಂತ. ಉಳಿದಿರೋ ಎಲ್ಲ ಚಾಪ್ಟ್ರಿಂದ 1 ಮಾರ್ಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ಲಸ್ MCQ ಇದನ್ನು ಮಾಡಿದರೆ ಸಾಕು. ಮೋರ್ ದ್ಯಾನ್ ಇನಫ್. ಇವು 8 ಚಾಪ್ಟರ್ಸ್. ಈಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು ನಾನು ಆ್ಯಡ್ ಮಾಡಿದ್ದೇನೆ 9 ಚಾಪ್ಟರ್ಸ್. ಉಳಿದಿರೋ ಎಲ್ಲ ಚಾಪ್ಟ್ರಿಂದ ಓನ್ಲಿ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸಾಕು.
ಓಕೆ. ಆ್ಯಂಡ್ ನಾನು ಇದನ್ನು ಯಾಕೆ ತೊಗೊಂಡಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೀನಿ ಕೂಡ. ಸೊ ಪ್ರಾಕ್ಟೀಸ್ ಮಾಡಿ. ಓಕೆ. ಇದರ PDF ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೇನೆ. ಯಾರ್ಯಾರು ಗ್ರೂಪಿಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ, ಆಯಿತಾ. ಇದು ನನ್ನ 2, 3, 4, 5, 6ನ ಲಾಸ್ಟ್ ವೀಡಿಯೋ. ಇದ್ರ ಮೇಲೆ ನಾನು ಇನ್ನು 3D ಇದೆಲ್ಲ ಮಾಡೋದಿಲ್ಲ ಸ್ಟೂಡೆಂಟ್ಸ್. ಓಕೆ. ನಿಮಗೆ ಇದು ಬೇಕಂತಿದ್ರೆ ಬೇರೆ ಇದರಿಂದ PDF ಕೊಡ್ತೇನೆ, ಆಯಿತಾ. ಇನ್ನು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಡಿಸ್ಟ್ರಿಕ್ಟ್ ವೈಡ್ನ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೂಡ ಡಿಸ್ಕಸ್ ಮಾಡ್ತೇನೆ. ಓಕೆ. ಓಕೆ ಸ್ಟೂಡೆಂಟ್ಸ್, ನಾನು ಇಲ್ಲಿಗೆ ಇದನ್ನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಕೆಮಿಸ್ಟ್ರಿನೂ ಕೂಡ ಅಪ್ಲೋಡ್ ಮಾಡ್ತೇನೆ, ಇಂಪಾರ್ಟೆಂಟ್ ಕ್ವಶನ್ಸನ್ನು. ಸೊ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇದ್ರದ್ದು PDF ನಾನು ಶೇರ್ ಮಾಡ್ತೇನೆ. ಅಂಟಿಲ್ ದ್ಯಾಟ್, ಯಾಕಂದರೆ ಎಲ್ಲ PDF ಅವರು ಪ್ರೀವಿಯಸ್ ಇಯರ್ ಮಾಡಿರ್ತಾರೆ, ಡಿಸ್ಟ್ರಿಕ್ಟಿದು ಯಾರೂ ಮಾಡಿರೋದಿಲ್ಲ. ನಾನು ಡಿಸ್ಟ್ರಿಕ್ಟಿದು ಮಾಡಿದ್ದೇನೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡಿಸ್ಟ್ರಿಕ್ಟಿದು ಮಾಡಿದ್ದೇನೆ, ಈ ವರ್ಷ ಡಿಸ್ಟ್ರಿಕ್ಟಿದು, ಸೊ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.